ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿ ಆದರೂ ಇದ್ದಿದ್ರೆ ಇಷ್ಟೊತ್ತಿಗೆ 20 ಸಲ ಮಾವ ಕಷಾಯ ಕೊಡ್ಲ, ಬಿಸಿನೀರು ಕೊಡ್ಲ, ನೀರು ಕೊಡ್ಲ, ಹಾಲು ಕೊಡ್ಲ ಮತ್ತು ಓಡಾಡ್ತಾ ಇರೋಳು. ಅವಳಿಷ್ಟೇ ಯಾಕೋ ಮನೆ ಎಲ್ಲ ಅದೇ ಮಾಧವ್ ಸರ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾನು ಮಾಧವ್ ಸರ್ ಕಾಲ್ ಮಾಡಿದ್ದೆ, ಅವ್ರ ನಂಬರ್ ಬ್ಯುಸಿ ಬರ್ತಿದೆ. ಅಯ್ಯೋ ಹೌದಾ, ಮತ್ತೇನು ಮಾಡೋದೀಗ? ಮಾಧವ್ ಸರ್ ಕಾಯ್ತಾ ಕೂತ್ರೆ ಈ ಆಸಾಮಿ ನಮ್ಮನ್ನು ನುಂಗಿ ಹಾಕ್ಬಿಡ್ತಾನಷ್ಟೇ. ಮಾಧವ್ ಸರ್ ನಂತರ ಈಗ ಈ ಕೆಫೆನ ನೋಡ್ಕೊಳ್ಳೋ ಎಲ್ಲ ಜವಾಬ್ದಾರಿ ನಿಮ್ದೆ ಮ್ಯಾಮ್. ಪ್ಲೀಸ್ ಮ್ಯಾಮ್, ಈ ಸಿಚುವೇಶನ್ನ ಹೇಗಾದರೂ ಮ್ಯಾನೇಜ್ ಮಾಡಿ. ಹೌದು ಮೇಡಮ್, ಈ ಅಪ್ಪ ಮಹಾನ್ ಡೇಂಜರಸ್ಸು. ಪ್ಲೀಸ್ ಏನಾದರೂ ಮಾಡಿ. ನಿಮ್ಮ ಜೊತೆ ನಾವಿರ್ತೀವಿ. ಎಲ್ರಿ ಮಾಧವ್ ಅವರು? ಆಗಿಂದ ಕಾಯ್ತಾ ಇದ್ದೇನೆ. ಅವ್ರು ಬರೋದು ಬಿಟ್ಟು ನಿಮ್ಮನ್ನ ಯಾರನ್ನ ಕಳಿಸಿದಾರಲ್ಲ. ನಮಸ್ಕಾರ, ನನ್ನ ಹೆಸರು ತುಳಸಿ ಅಂತ. ಇವತ್ತಿಂದ ಇಲ್ಲಿ ಅಡುಗೆ ಮನೆ ಜವಾಬ್ದಾರಿ ನಾನು ನೋಡ್ಕೋತಾ ಇದ್ದೀನಿ. ಇನ್ನೂ ಕೆಫೆ ಶುರುವಾಗೋ ಸಮಯ ಆಗಿಲ್ಲ, ಅದಕ್ಕೆ ಮಾಧವ್ ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋದು ತಡ ಆಗತ್ತೆ ಅಂತ ಮೊದಲೇ ತಿಳಿಸಿದ್ದಾರೆ. ನಿಮ್ಗೆ ಯಾವ ತಿಂಡಿ ಬೇಕೋ ನೋಡಿ ಹೇಳಿ, ಮಾಡ್ಕೊಡ್ತೀವಿ. ನೀವು ಅದ್ರ ರುಚಿ ನೋಡೋ ಅಷ್ಟರಲ್ಲಿ ಮಾಧವ್ ಅವ್ರು ಬಂದ್ಬಿಡ್ತಾರೆ. ನಾನು ಯಾರು ಅಂತ ಅವ್ರಿಗೆ ನೆನಪಿದೆಯಾ? ಎಷ್ಟು ರೆಸ್ಟೋರೆಂಟ್ಗಳು ಬಾಗ್ಲಾಕ್ಸಿದ್ದೇನೆ ಗೊತ್ತಾ? ದೊಡ್ಡದಾಗಿ ಆಹಾರ ಮೇಳ ಎಲ್ಲ ಮಾಡಿದ್ರಂತೆ. ನಮ್ಮ ಕಡೆ ಅಡುಗೆನೇ ಮಾಡಿ ಪಬ್ಲಿಸಿಟಿ ತಗೊಂಡ್ರಂತೆ. ಈಗ ನಾನು ಬಂದರೆ ಮೆನು ಕೊಟ್ಟು ಈ ಮೆನುಲಿರೋದೇನು ಬೇಡ, ಇದು ಎಲ್ಲ ರೆಸ್ಟೋರೆಂಟಲ್ಲೂ ಸಿಕ್ಕೇ ಸಿಗುತ್ತೆ. ಇನ್ನೋವೇಟಿವ್ ಆಗಿ ಏನು ಡಿಶ್ ಮಾಡ್ತೀರಾ ಅದನ್ನು ಮೊದಲು ಹೇಳಿ. ಮ್ಯಾಮ್, ನಮ್ಮ ಕತೆ ಮುಗೀತು. ಮೊದಲೇ ಈ ಮನುಷ್ಯ ಗರಮು. ಮಾಧವ್ ಸರ್ ಬಂದಿಲ್ಲ ಅಂತ ಇನ್ನೂ ಗರಂ ಆಗಿದ್ದಾರೆ. ಅದು ಇನ್ನೋವೇಟಿವ್ ಅಂದ್ರೆ ಏನದು? ಅಂದರೆ ಹೊಸ ಥರದ್ದು ಅಂತ. ಎಲ್ಲ ಕಡೆಗೂ ನಾರ್ಮಲ್ ಆಗಿ ಮಾಡೋ ತಿಂಡಿನ ಬಿಟ್ಟು ಡಿಫ್ರೆಂಟ್ ಆಗಿ ಬೇರೆ ಏನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸಡನ್ ಆಗಿ ಹೇಳಿದ್ರೆ ಏನು ಮಾಡೋಣ ಮೇಡಮ್? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.